ನಮಸ್ಕಾರ ವೀಕ್ಷಕರೇ. ಶನೇಶ್ಚರನ ಒಂದು ಸಂಚಾರ, ಶನಿ ಸಂಚಾರ 2.5 ವರ್ಷಕ್ಕೆ ಒಮ್ಮೆ ಆಗ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಈಗ ಸದ್ಯ ಕುಂಭರಾಶಿಯಲ್ಲಿ ಶನೇಶ್ಚರನ ಸಂಚಾರ ಆಗ್ತಾ ಇದೆ. ಕುಂಭರಾಶಿಯವರಿಗೆ ಒಂದು ಪ್ರಶ್ನೆ ಕಾಡ್ತಾ ಇರ್ತದೆ, ಏನಪ್ಪಾ ಅಂದ್ರೆ ನಮಗೆ ಸಾಡೆ ಸಾತಿ ಇನ್ನು ಎಷ್ಟು ದಿನಗಳ ಕಾಲ ಇದೆ ಅನ್ನುವಂತಹ ಪ್ರಶ್ನೆ. ನಿಮ್ಮ ರಾಶಿಗೆ ಶನಿ ಬಂದು ಬಹಳ ಕಾಲ ಆಯಿತು. ಯಾಕೆಂದ್ರೆ ಸಾಡೆ ಸಾತಿ ಅಂತಂದ್ರೆ ನಮ್ಮ ಹಿಂದಿನ ರಾಶಿಗೆ 2.5 ವರ್ಷ, ನಮ್ಮ ರಾಶಿಯಲ್ಲಿ 2.5 ವರ್ಷ, ನಮ್ಮ ಮುಂದಿನ ರಾಶಿಯಲ್ಲಿ 2.5 ವರ್ಷ, 2.5 2.5 2.5 ಮೂರು ಸೇರಿದ್ರೆ 7.5 ಆಗ್ತದೆ. ಆ 7.5 ಹಿಂದಿಯಲ್ಲಿ ನಾವು ಸಾಡೆ ಸಾತ್ ಅಂತ ಕರಿತೀವಿ. ಈಗ ಪ್ರಸಕ್ತ ಕುಂಭರಾಶಿಯವರಿಗೆ ಜನ್ಮ ಶನಿ ಅಂದ್ರೆ ಅವರ ರಾಶಿಯಲ್ಲಿಯೇ ಶನೇಶ್ವರನ ಸಂಚಾರ ಆಗ್ತಾ ಇದೆ ಅಂತ ಅರ್ಥ. ಜನ್ಮ ಶನಿ ಇದ್ದಾಗ ಏನಾಗ್ತದೆ, ಸಾಮಾನ್ಯವಾಗಿ ಆರೋಗ್ಯ ಬಾಧೆ ಉಂಟಾಗ್ತದೆ. ಆದರೆ ಜನ್ಮ ಶನಿಯಲ್ಲಿ ಕುಂಭರಾಶಿಯವರಿಗೆ ನಾವು ಹೇಳಬೇಕಾಗಿರತಕ್ಕಂಥದ್ದೇನಪ್ಪಾ ಅಂತಂದ್ರೆ, ಒಂದು ಆಲಸ್ಯವನ್ನು ಹೇಳಬೇಕಾಗ್ತದೆ, ಎರಡನೇದು ಆಲಸ್ಯದಿಂದಾಗಿ ಆರೋಗ್ಯ ಬಾಧೆಯನ್ನು ಹೇಳಬೇಕಾಗ್ತದೆ, ಮೂರನೇದು ಕೆಲಸ ಕಾರ್ಯಗಳಲ್ಲಿ ಅಂತಹ ಆಸಕ್ತಿ ಕಳೆದುಕೊಳ್ತಕ್ಕಂಥದ್ದು. ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಆಸಕ್ತಿ ಇಲ್ಲ ಅನ್ನುವಂಥದ್ದು, ಕೆಲಸಕ್ಕೆ ಹೋಗಬೇಕು ಆಸಕ್ತಿ ಇಲ್ಲ, ಓದಬೇಕು ಆಸಕ್ತಿ ಇಲ್ಲ, ಹೊರಗಡೆ ಎಲ್ಲರೂ ಹೋಗಿ ಬರೋಣ ಇಲ್ಲ ಆಸಕ್ತಿ ಇಲ್ಲ, ಯಾವುದೇ ಕೆಲಸ ಮಾಡಲಿಕ್ಕೂ ಸಹ ಆಸಕ್ತಿ ಇಲ್ಲದೆ ಒಂಥರ ಯಾವಾಗ ನೋಡಿದ್ರು ಮಲ್ಗೆ ಇರೋದು, ಯಾವಾಗಲೂ ನೋಡಿದ್ರು ಇನ್ನೊಂದು ಸ್ವಲ್ಪ ಜಾಸ್ತಿ ರೆಸ್ಟ್ ತಗೊಳ್ಳೋಣ ಅನ್ಕೊಳ್ತಕ್ಕಂಥದ್ದು, ಈ ತರಹದ ಒಂದು ಮನೋಭಾವ ಜಾಸ್ತಿ ಆಗ್ಬಿಡುತ್ತೆ. ಕುಂಭರಾಶಿಯವರಿಗೆ ಜನ್ಮ ಶನಿಯಿಂದಾಗಿ ಆಲಸ್ಯ ಮನೋಬುದ್ಧಿ, ಇದರಿಂದಾಗಿ ಆರೋಗ್ಯ ಹಾನಿ. ಯಾಕೆ ಅಂದರೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಲಿಕ್ಕೂ ಸಹ ಊಟ ಮಾಡುವ ಮನಸ್ಸು ಸಹ ಬರೋದಿಲ್ಲ ಅಂತ. ಆಮೇಲೆ ಊಟ ಮಾಡಿದ್ರೆ ಆಯಿತು ಅಂತ. ಅಂದರೆ ಒಂದು 12:30 1 ಗಂಟೆ ಹೀಗೆ ಊಟ ಮಾಡಬೇಕಾದರೂ ಮಧ್ಯಾಹ್ನದ ಊಟವನ್ನು 3:30 4 ಗಂಟೆಗೆ ಊಟ ಮಾಡ್ತಕ್ಕಂಥದ್ದು ಇರಬಹುದು. ರಾತ್ರಿ ಒಂದು 7 ಗಂಟೆ ಸಂಜೆ 8 ಗಂಟೆಗೆ ತಿನ್ನಬೇಕಾದಂತಹ ಡಿನ್ನರ್ ಅಂತ ಏನು ಕರೀತೇವೋ, ರಾತ್ರಿಯ ಭೋಜನ ಅಥವಾ ರಾತ್ರಿಯ ಉಪಹಾರ, ಅದನ್ನು 10 11 ಗಂಟೆ 12 ಗಂಟೆ ರಾತ್ರಿಗೆ ತಿಂತಕ್ಕಂಥದ್ದು. ತಿಂಡಿಯನ್ನು ಬೆಳಗ್ಗೆ ನಾವು 6:30 7 ಗಂಟೆಗೆ ತಿಂಡಿ ತಿನ್ನಬೇಕು ಅಂತಂದರೆ ಅದನ್ನು 10 ಗಂಟೆ 11 ಗಂಟೆ ಆದರೂ ತಿಂಡಿ ತಿನ್ನದೇ ಇರತಕ್ಕಂಥದ್ದು. ಹೀಗೆ ಸರಿಯಾದ ಸಮಯಕ್ಕೆ ಊಟ ಇಲ್ಲ, ಸರಿಯಾದ ಸಮಯಕ್ಕೆ ನಿದ್ರೆಯೂ ಸಹ ಇರುವುದಿಲ್ಲ. ಸೊ ಹೀಗೆ ಅವರ ಆಲಸ್ಯತನದಿಂದ ನಿತ್ಯ ನೈಮಿತ್ತಿಕವಾದಂತಹ ನಮ್ಮ ದಿನಚರಿಯನ್ನೂ ಸಹ ಆಲಸ್ಯದಲ್ಲಿಯೇ ಕಳೆದು ಸ್ವಲ್ಪ ಆರೋಗ್ಯ ಬಾಧೆಗಳಿಗೆ, ಬಹಳ ಮುಖ್ಯವಾಗಿ ಆರೋಗ್ಯ ಬಾಧೆಗಳು ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ತದೆ. ಆದ್ರಿಂದ ಕುಂಭರಾಶಿಯವರು ಈ ಜನ್ಮ ಶನಿ ಅವರಿಗೆ ಆರೋಗ್ಯವನ್ನು ಹಾಳು ಮಾಡ್ತಾ ಇರ್ತದೆ. ಆದ್ರಿಂದ ಕೇಳ್ಬೋದು, ಇನ್ನು ಎಷ್ಟು ದಿನಗಳ ಕಾಲ ಗುರುಗಳೇ ನಮಗೆ ಇದು ಅಂತ. ರಾಷ್ಟ್ರಾಧಿಪತಿಯಾಗಿ ರಾಶಿಯಲ್ಲೇ ಶನಿ ಇದ್ದಾನೆ ಅನ್ನುವ ದೃಷ್ಟಿಕೋನದಲ್ಲಿ ನೋಡಿದಾಗ ಇದು ಶುಭಕರ ಅಂತ ಅಂದ್ರೂ ಸಹ, ಜನ್ಮ ಶನಿ ಅಂದ್ರೆ ರಾಶಿಯಲ್ಲಿ ಶನಿ ಅನ್ನತಕ್ಕಂಥದ್ದು ಇದೆಯಲ್ಲ, ಇದನ್ನ ಅಷ್ಟು ಉತ್ತಮ ವಿಧಾನದಲ್ಲಿ ನೋಡೋದಿಲ್ಲ. ಬಹಳಷ್ಟು ಜನ ಈ ಜನ್ಮ ಶನಿಯಿಂದ ಆರೋಗ್ಯ ಅಷ್ಟೇ ಅಲ್ಲ, ಉದ್ಯೋಗ ವ್ಯಾಪಾರ ವ್ಯವಹಾರಾದಿಗಳನ್ನಿಂದಲೂ ಸಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರವರ ವೈಯಕ್ತಿಕ ಜಾತಕವನ್ನು ನೋಡಿದಾಗ ಈ ಸಾಡೆ ಸಾತಿ ಎಷ್ಟರ ಮಟ್ಟಿಗೆ ಅವರಿಗೆ ಪ್ರಭಾವ ಬೀರ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬಹುದಾಗಿರ್ತದೆ. ಅಂದ್ರೆ ಈಗ ಸಾಡೆ ಸಾತಿ ಅವರಿಗೆ ಈಗ ಮೊದಲನೇ ಸಲ ಬರ್ತಾ ಇರತಕ್ಕಂಥದ್ದ, ಎರಡನೇ ಸಲ ಬರ್ತಾ ಇರತಕ್ಕಂಥದ್ದ, ಮೂರನೇ ಸಲ ಬರ್ತಾ ಇರತಕ್ಕಂಥದ್ದ, ಹಾಗೂ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನೇಶ್ವರನ ಸ್ಥಾನ ಎಲ್ಲಿದ್ದಾರೆ, ಶನಿ ಉತ್ತಮ ಸ್ಥಿತಿಯಲ್ಲಿದ್ದಾನ ಇಲ್ವಾ, ಈಗ ಗೋಚಾರದಲ್ಲಿ ನಿಮ್ಮ ರಾಶಿಯಲ್ಲಿದ್ರೂ ಸಹ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿಯ ಸ್ಥಾನ ಎಲ್ಲಿ, ಯಾವ ರಾಶಿಯಲ್ಲಿದ್ದಾನೆ ಅನ್ನತಕ್ಕಂಥದ್ದು ಸಹ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗ್ತದೆ. ಈ ಸಾಡೆ ಸಾತಿ ಅನ್ನತಕ್ಕಂಥದ್ದು ಹೀಗೆಲ್ಲ ಬೇರೆ 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 ರೀತಿಯಲ್ಲಿ ಸಮಸ್ಯೆಗಳನ್ನು ಕೊಟ್ಟಾಗ ಮತ್ತೆ ಪುನಃ ಬರುವ ಪ್ರಶ್ನೆ, ಗುರುಗಳ ಇನ್ನು ಎಷ್ಟು ದಿನಗಳ ಕಾಲ ಅಂತ ನೋಡಿ. ಶನೇಶ್ವರ ಗ್ರಹ ಈಗ ಕುಂಭರಾಶಿಯಲ್ಲಿ ಶನೇಶ್ವರನ ಸಂಚಾರ ಆಗ್ತಾ ಇದೆ, ಅಂದ್ರೆ ನಿಮ್ಮ ರಾಶಿಯಲ್ಲಿ. ಸೊ ನಿಮ್ಮ ರಾಶಿಯಲ್ಲಿಂದ ಮುಂದಿನ ರಾಶಿಗೆ ಹೋದಾಗ ಅಲ್ಲಿ 2.5 ವರ್ಷ ಶನೇಶ್ವರನ ಸಂಚಾರ ಆಗಬೇಕು. ಸೊ ಅಲ್ಲಿ 2.5 ವರ್ಷ ಹಾಗೂ ನಿಮ್ಮ ರಾಶಿದು ಎರಡೂ ಸೇರಿದ್ರೆ 2027 ಇಸ್ವಿ ಜೂನ್ ತಿಂಗಳ ತನಕ
ನಿಮಗೆ ಸಾಡೆ ಸಾತಿ ಇರ್ತದೆ. ಯಾಕೆಂದ್ರೆ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಶನಿ ಮೀನ ರಾಶಿಗೆ ಹೋಗ್ತಕ್ಕಂಥದ್ದು ಮುಂದಿನ ವರ್ಷ, ಅಂದ್ರೆ 2025ನೇ ಇಸ್ವಿಯಲ್ಲಿ. ಸೊ 2025ನೇ ಇಸ್ವಿಯಲ್ಲಿ ಮೀನ ರಾಶಿಗೆ ಶನಿ ಸಂಚಾರವಾದ್ರೆ ಅಲ್ಲಿ ಮತ್ತೆ 2.5 ವರ್ಷ ಇರಬೇಕಲ್ಲ. ಸೊ ಅಲ್ಲಿ 2.5 ವರ್ಷ ಅಂತಂದ್ರೆ ಅಲ್ಲಿಗೆ 2027ನೇ ಇಸ್ವಿ ಜೂನ್ ತಿಂಗಳಿಗೆ ಮೇಷರಾಶಿಗೆ ಶನಿ ಸಂಚಾರವಾದ ನಂತರ ಕುಂಭರಾಶಿಯವರು ಸಾಡೆ ಸಾತಿಯಿಂದ ಮುಕ್ತಾಯಗೊಳ್ತಾ, ಅಂದ್ರೆ ಅವರಿಗೆ ಸಾಡೆ ಸಾತಿ ಅನ್ನತಕ್ಕಂಥದ್ದು ಮುಕ್ತಾಯವಾಗ್ತದೆ. ಹೀಗಿರುವಾಗ ಶನೇಶ್ವರನ ಆರಾಧನೆಯ ಪ್ರಾಮುಖ್ಯತೆಯನ್ನು ನೀವು ಅರ್ಥಕೊಳ್ಬೇಕು. ಕುಂಭರಾಶಿಯವರು ಪ್ರತಿ ದಿವಸ ಶನೇಶ್ವರನ ಅಷ್ಟೋತ್ತರವನ್ನು ಪಠಿಸ್ತಕ್ಕಂಥದ್ದಿರಬಹುದು. ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಥಾಶಕ್ತಿಯಾಗಿ ಕಾಲ್ನೋವು ಬರೋ ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದಿರಬಹುದು. ಶನೇಶ್ವರ ದೇವಸ್ಥಾನದಲ್ಲಿ ಶನೇಶ್ವರನಿಗೆ ಕರಿ ಎಳ್ಳಿನಲ್ಲಿ ಅಥವಾ ನೀಲಿ ಬಣ್ಣದ ಹೂವಿನಲ್ಲಿ ಅರ್ಚನೆಯನ್ನ ಮಾಡಿಸ್ತಕ್ಕಂಥದ್ದು. ಒರಿಜಿನಲ್ ಕುಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆನೇ ಆಗಬೇಕು. ಗಾಣದಿಂದ ಗಾಣದಲ್ಲಿ ಮಾಡಿದಂತಹ ಎಳ್ಳೆಣ್ಣೆಯಲ್ಲಿ ಕಬ್ಬಿಣದ ಬಾಂಡ್ಲಿಯಲ್ಲಿ ಆ ಎಳ್ಳೆಣ್ಣೆಯನ್ನು ಹಾಕೊಂಡು ಮುಖವನ್ನು ನೋಡಿಕೊಂಡು ಅದರಲ್ಲೊಂದು ಬೆರಳಗಾತ್ರ ದೀಪ ಹಚ್ಚಬಹುದು. ಅಥವಾ ಆ ಗಾಣದ ಎಳ್ಳೆಣ್ಣೆಯಲ್ಲಿಯೇ ಸ್ವಾಮಿಗೆ ಅಭಿಷೇಕ, ಶನೇಶ್ವರನಿಗೆ ಅಭಿಷೇಕವನ್ನು ಸಹ ಮಾಡಿಸ್ತಕ್ಕಂಥದ್ದಿರಬಹುದು. ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು, ದಶರಥ ಕೃತ ಶನಿ ಸ್ತೋತ್ರವನ್ನ ಪಠನೆ ಮಾಡ್ತಕ್ಕಂಥದ್ದು ಅತ್ಯಂತ ಉತ್ತಮ. ನೆನಪಿಟ್ಕೊಳ್ಳಿ, ಕುಂಭರಾಶಿಯವರು ನಿದ್ರೆಯನ್ನ ನಾನು ಬಹಳ ಕಂಟ್ರೋಲ್ ಮಾಡಬೇಕಾಗ್ತದೆ, ಆಲಸ್ಯವನ್ನು ಬಿಡಬೇಕಾಗ್ತದೆ. ಪ್ರತಿನಿತ್ಯ ಯೋಗಾಭ್ಯಾಸ, ಯೋಗವನ್ನು ಮಾಡ್ತಕ್ಕಂಥದ್ದು, ಎಕ್ಸಸೈಸ್ಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಿ ನಮ್ಮ ಮನಸ್ಸನ್ನ ಬಹಳ ಬಹಳ ಚುರುಕಾಗಿಟ್ಕೊಳ್ಬೇಕು. ಶರೀರವನ್ನು ಚುರುಕಾಗಿಟ್ಕೊಳ್ಬೇಕು, ಮನಸ್ಸನ್ನು ಸಹ ಚುರುಕಾಗಿಟ್ಕೊಳ್ಬೇಕಾಗ್ತದೆ. ಹೀಗಿಟ್ಕೊಂಡು ಶನೇಶ್ವರನ ಆರಾಧನೆಯನ್ನು ಮಾಡಿಕೊಂಡು ಕುಂಭರಾಶಿಯವರು ಖಂಡಿತವಾಗಿ ಅವರವರ ಸಮಸ್ಯೆಗಳಿಂದ ಹೊರಬರಬಹುದು. ಬಹಳ ಮುಖ್ಯವಾಗಿ ಶನೇಶ್ವರನ ಪ್ರಭಾವ ವೈಯಕ್ತಿಕವಾಗಿ ನಿಮ್ಮ ಮೇಲೆ ಸಾಡೆ ಸಾತಿ ಪ್ರಭಾವ ಯಾವ ರೀತಿಯಲ್ಲಾಗ್ತಾ ಇದೆ, ನಿಮ್ಮ ಯಾವ ಯಾವ ಕೆಲಸಗಳು ನಿಂತು ಹೋಗ್ತಾ ಇದೆ, ಏನು ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ಯಾವ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡ್ರೆ ಸರಿ ಹೋಗ್ತದೆ ಅನ್ನುವಂಥದ್ದನ್ನ ನಿಮ್ಮ ವೈಯಕ್ತಿಕ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಂಡ್ರೆ ಮಾತ್ರ ಗೊತ್ತಾಗ್ತದೆ ಅದು. ಅದರಿಂದ ನಿಮ್ಮ ವೈಯಕ್ತಿಕ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ ಜೊತೆಗೆ ಇದನ್ನ ಹಂಚಿಕೊಳ್ಳಿಕ್ಕೆ ಮರಿಬೇಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.